ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಬೇಂದ್ರೆ ಅವರ ಒಂದು ಕವಿತೆ ಬರುತ್ತೆ. ಹಳ್ಳದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನಂದ ನಗಿಯಿತ್ತ ಏನಂದ ನಗಿಯಿತ್ತ ಏಸೊಂದ ನಗಿಯಿತ್ತ ಏರಿಕೆ ನಗಿಯಿತ್ತ ನಕ್ಕೊಮ್ಮೆ ಹೇಳ ಚೆನ್ನಿ ಆ ನಗಿ ಇತ್ತಿತ್ತ ಹೋಗೈತಿ ಎತ್ತೆತ್ತ. ನೋಡಿ, ದಾಂಪತ್ಯ ಅಂತಕ್ಕಂಥ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಕವಿ ತನ್ನದೇ ಆದಂಥ ಒಂದು ಶೈಲಿಯಲ್ಲಿ ಹೇಳಿರ್ತಕ್ಕಂಥದ್ದು. ಸಾಹಿತ್ಯದಲ್ಲಿ ಗಂಡ ಹೆಂಡತಿ ಬಹಳ ಚೆನ್ನಾಗಿರ್ತಾರೆ, ಬಹಳ ಅದ್ಭುತವಾದಂಥ ಒಂದು ಪ್ರೀತಿ, ಒಂದು ಮನಸ್ಥಿತಿ, ನಾನು ನೀನು ನೀನು ನಾನು ಅನ್ನೋ ರೀತಿಯಲ್ಲಿ ಒಡನಾಟ, ಎಲ್ಲವೂ ಒಂದು ರೀತಿಯಲ್ಲಿ ಚೆನ್ನಾಗಿ ಹೋಗ್ತಾ ಇರುತ್ತೆ. ಸೌಖ್ಯ ಸಖ್ಯ ಸಾಂಗತ್ಯ ಎಲ್ಲವೂ ಇರ್ತಕ್ಕಂಥ ಒಂದು ಸ್ಥಿತಿ ಅದು. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಇನ್ನಿಲ್ಲದಿರ್ತಕ್ಕಂಥ ಕೆಲವು ಅಡೆತಡೆಗಳು, ಸಮಸ್ಯೆಗಳು ದಾಂಪತ್ಯದಲ್ಲಿ ವಿಷವನ್ನು ತುಂಬುತ್ತೆ. ಹೇಗೆ? ಉದಾಹರಣೆಗೆ, ನಿಮ್ಮ ಪತಿ ನಿಮ್ಮ ಮಾತು ಕೇಳದೆ ಬರೀ ಬೇರೆಯವ್ರ ಮಾತು ಕೇಳ್ತಾ ಇರ್ತಕ್ಕಂಥದ್ದು, ಯಾರೋ ಹೇಳಿದ್ದನ್ನು ಹೇಳಿಕೆ ಮಾತು ಕೇಳಿ ಕೇಳಿ ತನ್ನ ಜೀವನ ಹಾಳು ಮಾಡಿಕೊಳ್ಳೋದು, ಇದ್ದಕ್ಕಿದ್ದ ಹಾಗೆ ದುಷ್ಟ ಈ ಚಟಗಳನ್ನು ಕಲಿಯುವಂಥದ್ದು, ಆ ದುಡಿಮೆ ಗಿಡಿಮೆ ಎಲ್ಲವನ್ನು ಕಡಿಮೆ ಮಾಡಿ ಅನುಪಯುಕ್ತವಾಗಿ ಇರೋ ರೀತಿಯಲ್ಲಿ ವರ್ತನೆ ಮಾಡೋದು ಸಹಜವಾಗಿ ವೈಮನಸ್ಸಿಗೆ ಕಾರಣ ಆಗುತ್ತೆ. ಹೇಳಿಕೆ ಮಾತಂಥದ್ದು ದುಷ್ಟ ಚಟಗಳಾಗಿರ್ಬೋದು, ಅಥವಾ ಅನೈತಿಕವಾಗಿರ್ತಕ್ಕಂಥ ಸಂಬಂಧಗಳು. ದಿಢೀರಂತ ಯಾರಾದರೂ ಸಿಕ್ಬಿಡ್ತಾರೆ, ಮೂರನೇವರಾಗಿ ಜೀವನದಲ್ಲಿ ಎಂಟ್ರಿ ಕೊಡ್ತಾರೆ. ಆ ಸಂಬಂಧಗಳಿಂದ ದಾಂಪತ್ಯ ಜೀವನ ಮುರಿದು ಹೋಗುತ್ತೆ. ಹೀಗೆ ಹೇಳಿಕೆ ಮಾತಿರ್ಬೋದು, ಎಲ್ಲವೂ ಕೂಡ ನಡೆಯುತ್ತೆ. ಅದೇ ರೀತಿಯಾಗಿ ಪತ್ನಿ ಎಲ್ಲ ಚೆಂದನಾಗಿ ಒಳ್ಳೆಯ ರೀತಿಯಲ್ಲಿ ಜೀವನ ಇರುತ್ತೆ. ತನ್ನ ತವರು ಮನೆಯವ್ರು ಯಾರೋ ಹೇಳಿಕೆ ಮಾತು ಹೇಳೋದು, ತಂದೆ ಸರಿ ಅಂತಕ್ಕಂಥ ವಾದ, ಹಾಗೆ ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪ. ಏನೇ ಇರಲಿ, ಕಾರಣಗಳು ಸಾವಿರ ಇರ್ತದೆ. ಕಾರಣಗಳಿಲ್ಲದೆ ಇಬ್ಬರಲ್ಲೂ ಮನಸ್ತಾಪಗಳು ಬರುವಂಥದ್ದು ಇರುತ್ತೆ. ಏನೋ ಇಷ್ಟ ಇರ್ತಾರೆ, ಇದ್ದಕ್ಕಿದ್ದಂಗೆ ಆಕರ್ಷಣೆನೇ ಕಳೆದು ಹೋಗಿರುತ್ತೆ. ಮೊದಲಿನ ಹಾಗೆ ನನ್ನ ಗಂಡ ಇಲ್ಲ, ನನ್ನ ಹೆಂಡತಿ ಇಲ್ಲ, ಇಂತಹ ಒಂದು ವಾತಾವರಣ ಇರುತ್ತೆ. ಈ ರೀತಿ ಇರ್ತಕ್ಕಂತಹ ದಾಂಪತ್ಯದಲ್ಲಿ ಮಧುರತೆ ಅನ್ನೋದನ್ನ ಎಲ್ಲಿ ಹುಡುಕಬೇಕಾಗತ್ತೆ? ಪ್ರೀತಿ ಅನ್ನೋದು ಎಲ್ಲಿ ಸಿಗುತ್ತೆ? ಸೌಂದರ್ಯ ಅನ್ನೋದು ಎಲ್ಲಿದೆ? ಹಾಗೆ ಆ ಸುಂದರವಾದಂಥ ಒಡನಾಟದ ಅನುಭೂತಿ ಕ್ಷಣಗಳನ್ನ ಎಲ್ಲಿ ಪಡೀಲಿಕ್ಕೆ ಸಾಧ್ಯ? ಅದು ದಾಂಪತ್ಯವಾಗಿ ಉಳಿದುಕೊಂಡರೂ ಸಹ 4 ಜನ ನೋಡ್ಲಿಕ್ಕೆ ಮಾತ್ರ ಅದು ಸ್ಥಿಮಿತದಲ್ಲಿರುತ್ತೆ. ಅಥವಾ ಆ ದಾಂಪತ್ಯ ಜೀವನ ಎಂತಕ್ಕಂಥದ್ದು ಒಂದು ರೀತಿಯಲ್ಲಿ ಏನೋ ಒಂದು ನಿರಾಶಾದಾಯಕವಾಗಿ ನಡೀತಾ ಇರುತ್ತೆ. ಇದೀವಿ ನಿನ್ನ ಪಾಡಿಗೆ ನೀನು ತಿನ್ನು, ನನ್ನ ಪಾಡಿಗೆ ನಾನು ಇರ್ತೀನಿ, ಇಂತಹ ಒಂದು ದುರಾವಸ್ಥೆಯ ಆಲೋಚನೆಯಲ್ಲಿ ಕೂಡಿರ್ತಕ್ಕಂಥ ಒಂದು ಸ್ಥಿತಿ ಇರುತ್ತೆ. ಆದರೆ ಇಬ್ಬರಲ್ಲೊಬ್ರಿಗೆ ಮನಸ್ಥಿತಿಯಲ್ಲಿ ಬರುತ್ತಲ್ಲ, ಅಥವಾ ಗಂಡ ಎಲ್ಲರೂ ಹೋಗಿದ್ರೆ ಹೆಂಡತಿ ಮನೆ ಬಿಟ್ಟು ಹೋಗಿರ್ತಾರೆ, ತವ್ರ ಮನೆಗೆ ಹೋಗಿ ಸೇರಿಕೊಂಡಿರ್ತಾರೆ, ಬಾ ಅಂದರೂ ಬರಲ್ಲ, ರಾಜಿ ಸಂಧಾನ ಮತ್ತೊಂದು ಎಲ್ಲ ಮಾಡಿ ಕೂಗಿದ್ರು ಬರೋದಿಲ್ಲ, ಕೊನೆಯದಾಗಿ ಡೈವರ್ಸ್ ಅಂಥದ್ದೆಲ್ಲ ಹೋಗಿರುತ್ತೆ. ಯಾವ ವ್ಯಕ್ತಿಗೆ ಮತ್ತೆ ಆ ದಾಂಪತ್ಯವನ್ನು ಪುನರ್ಸ್ಥಾಪನೆ ಮಾಡಬೇಕು, ಅಲ್ಲೊಂದು ಜೀವನವನ್ನು ಬದುಕನ್ನು ಕಟ್ಕೊಳ್ಬೇಕು, ಹಾಗೆ ಆ ಒಂದು ಮನಸ್ತಾಪದ ವಿಷಯವನ್ನು ಬಗೆಹರಿಸ್ಕೊಂಡು ಪ್ರೀತಿ ಪ್ರೇಮ ಸಲ್ಲಾಪ ಅನ್ನೋದನ್ನ ಕೋರಿಕೆಯಂತೆ ಮನಸ್ಸಿನಲ್ಲಿ ಹುಟ್ಟಿರುತ್ತೆ. ಸರಿಪಡಿಸ್ಬೇಕಲ್ಲ ಅಂತಹ ವಿಷಯವನ್ನು. ಹಾಗಾಗಿ ಗಂಡ ಹೆಂಡತಿಯರ ಮನಸ್ತಾಪ ಆಗಿರ್ಬೋದು, ಭಿನ್ನಾಭಿಪ್ರಾಯ, ದೂರ ಆಗಿದ್ದರೆ ಈ ಸಮಸ್ಯೆಗೆ ಪರಿಹಾರ ಸ್ವರೂಪವಾಗಿ ನಾನು ಈ ತಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ. ಖಂಡಿತ ಇದನ್ನು ಮಾಡಿ. ನಿಮ್ಮವರು ನಿಮ್ಮನ್ನು ಒಂದು ಕ್ಷಣನೂ ಕೂಡ ಬಿಟ್ಟಿರಲ್ಲ. ಹಾಗೆ ಆ ರೀತಿಯಾದಂಥ ಒಂದು ಕ್ರಿಯೆಗಳು ನಡೆಯುತ್ತೆ ಎಂಬುದಾಗಿ ಹೇಳ್ತೀವಿ. ನೋಡಿ, ನಂದಿ ಬಟ್ಟಲು ಎಂಬುದಾಗಿ ಹೇಳ್ತೀವಿ, ಹೂವಿನ ಹೆಸರು, ಅಥವಾ ಗಂಧರಾಜ ಎಂಬುದಾಗಿ ಹೇಳ್ತೀವಿ. ನಂದಿ ಬಟ್ಟಲು ಅಥವಾ ಗಂಧರಾಜ ಎರಡು ಒಂದೇ. ಅದು ಒಂದು ಹೂವಿನ ಹೆಸರು, ಹೂಡಿಕೆ ಯಾವುದಾದ್ರೂ ನರ್ಸರಿಯಲ್ಲಿ ಸಿಗ್ಬೋದು ನಿಮಗೆ. ಆ ಹೂವನ್ನು ತೆಗೆದುಕೊಂಡು ಬಂದು ಒಣಗಿಸಿ ಅದನ್ನು, ಹಾಗೆ ಶ್ರೀಗಂಧದ ಚಕ್ಕೆ, ಬೇವಿನ ಕಡ್ಡಿ, ಈಶ್ವರಿ ಬೇರು, ಇವೆಲ್ಲವನ್ನು ಸ್ವಲ್ಪ ಕರೆಕ್ಟಾಗಿ ಒಣಗಿಸಿ ಒಂದು ವಾರ ಇಟ್ಟು ಒಣಗಿಸಿದ ನಂತರ ಪಚ್ಚ ಕರ್ಪೂರವನ್ನು ಹಾಕಿ ಅದನ್ನು ದಹನ ಮಾಡಿ ಸುಟ್ಟು ಹಾಕಿ, ಅದರ ಅವಶೇಷ ಏನು ಕಪ್ಪುಗೆ ಬರುತ್ತೆ, ಬೂದಿ ಅಂಥದ್ದು ಏನಿದೆ, ಅದನ್ನು ತಾವು ಈ ಸ್ವಲ್ಪ ತುಪ್ಪವನ್ನು, ದೇಸಿ ಹಸುವಿನ ತುಪ್ಪವನ್ನು ಮಿಶ್ರಣ ಮಾಡಿ
ತಮ್ಮ ಹಣೆಗೆ ಹಚ್ಕೊಳ್ಳಿ. ನಿಮ್ಮ ದಾಂಪತ್ಯದಲ್ಲಿ ಪುನಃ ಆಕರ್ಷಣೆ ಆಗುತ್ತೆ. ಎಲ್ಲ ಏನು ಗಂಡ ಹೆಂಡ್ತಿರಲ್ಲ ಒಂದು ರೀತಿಯಲ್ಲಿ ಮನಸ್ತಾಪ, ಪ್ರೀತಿ ಇಲ್ಲ, ಸಲ್ಲಾಪಗಳಿಲ್ಲ, ಮತ್ತೆ ಆಕರ್ಷಣೆ, ಮತ್ತೆ ಒಂದು ನವಿರಾದಂಥ ಪ್ರೀತಿ, ಪ್ರೇಮ. ಆ ತಿಲಕದ ಒಂದು ಪ್ರಭಾವ ಹೇಗಿರುತ್ತೆ ಅಂದರೆ ನಿಮ್ಮನ್ನು ಆಕರ್ಷಣಾ ವಶೀಕರಣ ಸ್ವರೂಪವಾಗಿ ಎಳೆಯುವಂಥ ಒಂದು ವ್ಯವಸ್ಥೆ ಮಾಡುತ್ತೆ. ಅದನ್ನು ರೆಡಿ ಮಾಡಿ ಅವ್ರಿಗೆ ಹಚ್ಚೋದು ಇವ್ರಿಗೆ ಹಚ್ಚೋದಲ್ಲ, ನಿಮಗೆ ನೀವು ಹಚ್ಕೊಳ್ಳೋದು ಹಣೆಗೆ. ಹಾಗಾಗಿ ಇದನ್ನು ಮಾಡಿ, ಖಂಡಿತ ನಿಮ್ಮ ದಾಂಪತ್ಯ ಸ್ಥಿತ ಆಗಿ ಸಮೃದ್ಧಿಯಾಗಿ ನೀವು ಒಂದು ಆದರ್ಶ ದಾಂಪತ್ಯ ಜೀವನವನ್ನು ಮಾಡಬೇಕು. ನಿಮಗೋಸ್ಕರ ನೀವು ಜೀವನ ಮಾಡೋದಲ್ಲ, ನಿಮ್ಮ ಪೀಳಿಗೆಗೆ, ನಿಮ್ಮ ಮುಂದಿನ ಸಂತಾನಕ್ಕೆ, ಸಂತತಿಗೋಸ್ಕರ. ಯಾವುದೋ ಒಂದು ಅನೈತಿಕವಾದಂಥ ವಿಚಾರ ಬಂದಿದೆ ಅಂಥೇಳಿ ಬದುಕನ್ನು ಹಾಳು ಮಾಡ್ಕೊಳೋದಲ್ಲ. ಯಾಕಂದರೆ ಯೌವನ ಶಾಶ್ವತ ಅಲ್ಲ. ದೇಹ ಮುಪ್ಪಾಗುತ್ತೆ, ಚರ್ಮ ಸುಕ್ಕಟ್ಟುತ್ತೆ, ಶಕ್ತಿ ಬಲಹೀನ ಆಗ್ತೀವಿ. ಹಾಗಾಗಿ ಆದಷ್ಟು ಸಂತಾನ, ಸಂತತಿ, ಜೀವನ ಇದರ ಬಗ್ಗೆ ಆಲೋಚನೆ ಮಾಡಿ ದಾಂಪತ್ಯವನ್ನು ಒಂದು ಸಮತೋಲನವಾಗಿ ಅಥವಾ ಕೆಟ್ಟದಾಗಿದ್ದರೆ ಸರಿಪಡಿಸುವಂಥ ಕರ್ತವ್ಯ ಗಂಡಾಗಿರಲಿ ಹೆಣ್ಣಾಗಿರಲಿ ಇಬ್ಬರೂ ನೋಡಿಕೊಂಡು, ಏನೋ ಸಮಸ್ಯೆ ಆಗಿದೆ, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಕಾಲ ಮೇಲೆ ನಿಂತ್ಕೋತೀನಿ, ಮಕ್ಳಿಗೆ ಸಾಕ್ತೀನಿ. ಕರೆಕ್ಟ್, ನಿಜ. ಅತಿರೇಕ ಆಗಿದ್ದರೆ ಏನು ಬೇಕಾದ್ರೆ ಮಾಡ್ಬೋದು. ಸರಿಪಡಿಸ್ಕೊಳ್ಳೋವಂಥದ್ದಿದ್ದರೆ ಸರಿಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದರಲ್ಲೂ ಅಷ್ಟೇ ತಂದೆ ತಾಯಿಗಳು, ಅವ್ರು ಏನು ಹಿರಿಯರಿದ್ದೀರ ಅವರು ಕೂಡ ಬುದ್ಧಿ ಹೇಳುವಂಥ ಒಂದು ಪ್ರಯತ್ನ ಮಾಡಿ. ಯಾವಾಗಲೂ ಎಲ್ಲರೂ ಕೂಡ ನೋಡ್ಕೊಂಡು ಕೂತ್ಕೊಳ್ಳಿಕ್ಕಾಗಲ್ಲ. ಪತಿಗೆ ಪತ್ನಿ, ಪತ್ನಿಗೆ ಪತಿ ಆ ಸರಿಯಾಗಿ ಜೀವನ ಮಾಡ್ಕೊಂಡು ಹೋಗಬೇಕು. ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ. ಯಾವ ತಂತ್ರನೂ ಬೇಡ, ಮಂತ್ರನೂ ಬೇಡ, ಅದೇ ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಆದರೂ ಕೂಡ ಈ ಸಮಸ್ಯೆ ಅನುಭವಿಸ್ತಾ ಇದ್ದರೆ ಈ ವಿಧಾನವನ್ನು ಮಾಡಿ ನಿಮ್ಮ ದಾಂಪತ್ಯವನ್ನು ಸರಿಪಡಿಸ್ಕೊಳ್ಳಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಸ್ಥಳ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ತಾವು ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ. ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.